ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸ್. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 11ನೇ ಪ್ರಶ್ನೆ. ಅಮೀಬಾದಲ್ಲಿ ನಡೆಯುವ ಸಂತಾನೋತ್ಪತ್ತಿಯ ವಿಧಾನ. ಅಮೀಬಾದಲ್ಲಿ ಯಾವ ರೀತಿಯ ಸಂತಾನೋತ್ಪತ್ತಿ ನಡೆಯುತ್ತೆ? ನಿಮಗೆ ಗೊತ್ತಿದೆ, ಲೈಂಗಿಕ ಸಂತಾನೋತ್ಪತ್ತಿ ಮತ್ತೆ ಅಲೈಂಗಿಕ ಸಂತಾನೋತ್ಪತ್ತಿ ಅನ್ನುವಂತಹ ಎರಡು ವಿಧಗಳಿವೆ ಅಲ್ವಾ? ಸಂತಾನೋತ್ಪತ್ತಿಯಲ್ಲಿ ಲೈಂಗಿಕ ಮತ್ತೆ ಅಲೈಂಗಿಕ. ಈಗ ಲೈಂಗಿಕ ಅಂದ್ರೆ ಏನು? ಲಿಂಗಾಣುಗಳು ಉತ್ಪತ್ತಿಯಾಗಿ ಅದರಿಂದ ಉಂಟಾಗುವಂತಹ ಸಂತಾನೋತ್ಪತ್ತಿಯನ್ನ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು? ಇಲ್ಲಿ ಲಿಂಗಾಣುಗಳು ಉಂಟಾಗುವುದಿಲ್ಲ, ಹಾಗೆ ಸಂತಾನೋತ್ಪತ್ತಿ ನಡೆಯುತ್ತೆ, ಅದನ್ನ ಅಲೈಂಗಿಕ ಸಂತಾನೋತ್ಪತ್ತಿ. ಹಾಗಿದ್ರೆ ಅಮೀಬಾದಲ್ಲಿ ಲೈಂಗಿಕ ಆಗತ್ತಾ ಅಲೈಂಗಿಕನ? ಅಲೈಂಗಿಕ ಸಂತಾನೋತ್ಪತ್ತಿ ಆಗುತ್ತೆ. ಮತ್ತೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬೇರೆ ಬೇರೆ ವಿಧಗಳು: ದ್ವಿವಿದಳನ, ಬಹುವಿದಳನ, ತುಂಡರಿಕೆ, ಮೊಗ್ಗುವಿಕೆ, ಪುನರುತ್ಪಾದನೆ, ಕಾಯಜ ಸಂತಾನೋತ್ಪತ್ತಿ, ಈ ರೀತಿಯಾದಂತಹ ಬೇರೆ ಬೇರೆ ವಿಧಾನಗಳಿವೆ. ಅದರಲ್ಲಿ ಅಮೀಬಾದಲ್ಲಿ ಯಾವುದು ಅಂದ್ರೆ ಆಪ್ಷನ್ ಎ, ದ್ವಿವಿದಳನ. ಎಸ್, ಇದು ಸರಿಯಾದ ಉತ್ತರ. ಆಪ್ಷನ್ ಬಿ, ಬಹುವಿದಳನ. ಇಲ್ಲ, ಇದು ತಪ್ಪಾಗಿದೆ. ಪ್ಲಾಸ್ಮೋಡಿಯಂ ನಲ್ಲಿ ಬಹುವಿದಳನ ಉಂಟಾಗುತ್ತೆ. ತುಂಡರಿಕೆ ತಪ್ಪಾದ ಉತ್ತರ. ಆಪ್ಷನ್ ಡಿ, ಮೊಗ್ಗುವಿಕೆ ಕೂಡ ತಪ್ಪಾದ ಉತ್ತರ. ಈಗ ಇಲ್ಲಿ ಆಪ್ಷನ್ ಎ, ದ್ವಿವಿದಳನ ಸರಿಯಾದ ಉತ್ತರ. ನೋಡಿ, ಅಮೀಬಾ ಇರುವಂತದ್ದು ಎಷ್ಟು ಅಮೀಬಾ ಆಗಿದೆ ವಿಭಜನೆ ಹೊಂದಿದೆ? 2 ಅಮೀಬಾ ಆಗಿ ವಿಭಜನೆ ಹೊಂದಿದೆ, ವಿದಳನ ಹೊಂದಿದೆ. ದ್ವಿ ಅಂದ್ರೆ ಎಷ್ಟು? 2 ಅನ್ನೋದನ್ನ ಇಂಡಿಕೇಟ್. ಹಾಗಾಗಿ ದ್ವಿವಿದಳನ ಅಂತ ಹೇಳಿರ್ತೀವಿ. ಬಹುವಿದಳನ, ಬಹು ಅಂತ ಹೆಸರೇ ಹೇಳ್ತಾ ಇದೆ, ಬಹಳಷ್ಟು ವಿಭಜನೆಗೊಳ್ಳುವಂತ ಬಹುವಿದಳನ ಅಂತ ಹೇಳ್ತೀವಿ. ತುಂಡರಿಕೆಯಲ್ಲಿ ಏನಾಗ್ತದೆ ಅಂದ್ರೆ, ಇಲ್ಲಿ ಒಂದು ಪ್ರೌಢ ವಯಸ್ಸಿಗೆ ಬಂದಾಗ ಏನಾಗ್ತದೆ, ಆ ಜೀವಿ ಸಣ್ಣ ಸಣ್ಣ ತುಂಡುಗಳಾಗಿ ಆಮೇಲೆ ಅದು ಹೊಸ ಜೀವಿಯಾಗಿ ಹೊಂದುತ್ತದೆ, ಅದನ್ನ ತುಂಡರಿಕೆ ಅಂತ ಹೇಳ್ತೀವಿ. ಮೊಗ್ಗುವಿಕೆ ಹೈಡ್ರಾದಲ್ಲಿ ಕಂಡು ಬರುವಂತದ್ದು. ಆಪ್ಷನ್ ಎ, ಅಮೀಬಾದಲ್ಲಿ ನಡೆಯುವ ಸಂತಾನೋತ್ಪತ್ತಿಯ ವಿಧಾನಕ್ಕೆ ಸರಿಯಾದ ಉತ್ತರ.